ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಜಿಕೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನದಿಂದ ನಾವು ಆದಿಕಾಂಡ 37ನೇ ಅಧ್ಯಾಯದಿಂದ ನಾವು 50ನೇ ಅಧ್ಯಾಯದವರೆಗೂ ಈ ಕೆಲವು ದಿನಗಳಲ್ಲಿ ಕಲಿಯೋದಕ್ಕೆ ಹೋಗ್ತೀವಿ. ಈ ಆದಿಕಾಂಡ 37 ಅಂತ ಬಂದಾಕ್ಷಣವೇ ನಮ್ಮೆಲ್ರಿಗೂ ಫ್ಲಾಶ್ ಆಗೋದು ಯಾವುದು? ಈ ಯೋಸೇಫನ ಜೀವಿತ. ಅಬ್ರಾಹ್ಮನ ಬಗ್ಗೆ ಕಲಿತ್ವು, ಈಸಾಕನ ಬಗ್ಗೆ ಕಲಿತ್ವು, ಯಾಕೋಬನ ಬಗ್ಗೆ ಕಲಿತ್ವು. ಈಗ ಯೋಸೇಫನ ಬಗ್ಗೆ ಸಹ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಸೊ ಇಲ್ಲಿ ಈ ಯೋಸೇಫ ಅಂದಾಕ್ಷಣವೇ ಕನಸಿನವನು. ಎಲ್ರಿಗೂ ಗೊತ್ತು ಯೋಸೇಫನ ಕನಸು ಯಾವ ರೀತಿ ನೆರವೇರಿತು ಎಂಬುದಾಗಿ. ಈ ಯೋಸೇಫನ ಒಂದು ಜೀವಿತವನ್ನ ನಾವು 37ನೇ ಅಧ್ಯಾಯದಿಂದ ನಾವು ನೋಡ್ಕೊಂಡು ಬರ್ತೇವೆ. 3ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಒಂದೊಂದು ವಾಕ್ಯನೂ ನಾವು ಧ್ಯಾನ ಮಾಡ್ತೀವಿ. ಬಟ್ ನಾನು ನಿಮ್ಗೆ ಈ ದಿನ ಮತ್ತೆ ನಾಳಿದ್ರಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಯೋಸೇಫನ ಜೀವಿತದ ಬಗ್ಗೆ, ಇಷ್ಟು ಅಧ್ಯಾಯಗಳ ಬಗ್ಗೆ ಒಂದು ಪರಿಚಯ ನಿಮ್ಗೆ ಕೊಡ್ತೇನೆ. ಯೋಸೇಫನ ತಂದೆ ಯಾಕೋಬ, ಇವನ ತಾಯಿ ರಾಹೇಲಳು. ಆದರೆ ಇವರು ಮಾಡಿದಂತ ಒಂದು ತಪ್ಪು ಏನೆಂಬುದಾಗಿ ನಾವು ನೋಡ್ಬೇಕಾದ್ರೆ, ಯಾಕೋಬನ್ ಮಾಡಿದಂತ ತಪ್ಪು, ಯೋಸೇಫನ ಮೇಲೆ ಹೆಚ್ಚಾದ ಪ್ರೀತಿಯ ನಡೀತಾನೆ. ಈಗ ಯಾಕೋಬನ್ಗೆ ಅಷ್ಟು ಮಕ್ಕಳಿರ್ತಾರೆ, ಆದರೆ ಬಹಳ ಪ್ರೀತಿಯನ್ನು ತೋರಿಸಿದ್ದು ಯೋಸೇಫನ ಮೇಲೆ. ಅದು ಒಂದು. ನಾವು ಸಹ ಅನೇಕ ವೇಳೆ ಹಂಗೆ ಮಾಡ್ತೀವಲ್ಲ, ಕೆಲವು ಸಲ ಎಲ್ಲರೂ ಅಷ್ಟೇ. ನಮ್ಮ ಮಕ್ಕಳನ್ನ ಹಾಳು ಮಾಡೋದು ನಾವು ಹೇಗೆಂದ್ರೆ, ಕೆಲವು ಸಲ ನಾವು ಪಕ್ಷಪಾತವನ್ನ ಮಕ್ಕಳಿಗೆ ತೋರಿಸ್ತೀವಿ. ಒಬ್ಬರಿಗೆ ಕೀಳಾದದನ್ನ ಕೊಟ್ಟು ಮತ್ತೊಂದು ಮಗುವಿಗೆ ಮೇಲಾದದನ್ನ ಕೊಡುವಾಗಲೇ ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡ್ತಾ ಇದ್ದೀವಿ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಬೇಕು. ಇದ್ರ ಬಗ್ಗೆ ನಾವೆಲ್ಲರೂ ಪಶ್ಚಾತ್ತಾಪ ಪಡಬೇಕು. ನಾವು ಸರಿಯಾದದನ್ನು, ಸಮತೋಲನವಾದದ್ದನ್ನೇ ಒಂದೊಂದು ಮಕ್ಕಳಿಗಾಗಿ ನಾವು ಮಾಡೋರಾಗಿರ್ಬೇಕು. ಈಗ ಯಾಕೋಬನು ಈಸಾಕನ ಮನೆಯಲ್ಲಿ, ತನ್ನ ತಂದೆಯ ಮನೆಯಲ್ಲಿ ಏನೇ ಒಂದು ತಪ್ಪಾದ ಕಾರ್ಯವನ್ನ ನಡೆದ್ರೂ ಸಹ ಈ ಯೋಸೇಫ ಏನ್ ಮಾಡ್ತಿದ್ದ, ಅದನ್ನ ಹೇಳ್ತಿದ್ದ ತಂದೆಗೆ. ಆದ್ರೆ ಯಾಕೋಬನ್ ಗೊತ್ತಿತ್ತು ತಪ್ಪುಗಳು ನಡೆಯೋದು, ಯಾಕೋಬನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈ ಯೋಸೇಫನ್ ಬಂದು
ಅವನ ಅಣ್ಣಂದಿರು ಈ ಥರ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಈ ಥರ ನಿನ್ನ ಕೆಲವು ವಸ್ತುಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಮತ್ತೆ ಒಳಸಂಚು ಮಾಡ್ತಾವ್ರೆ, ಸರಿಯಾದ ರೀತಿಯಲ್ಲಿ ನೀನು ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಕೆಯನ್ನು ಕೈಗೊಂಡು ನಡೀತಾ ಇಲ್ಲ ಎಂಬುದಾಗಿ ಯೋಸೇಫ ಹೇಳುವಾಗ ಅವ್ರ ಅಪ್ಪನಿಗೆ ಅವನ ಮೇಲೆ ಜಾಸ್ತಿ ಪ್ರೀತಿ ಆಗುತ್ತೆ. ಹೀಗೆ ಆದರೆ ಅಣ್ಣಂದಿರಿಗೆ ಅವನ ಮೇಲೆ ಹೊಟ್ಟೆ ಕಿಚ್ಚಾಗುತ್ತೆ. ಯಾಕೋಬನೇ ಏನ್ ಮಾಡ್ಬೇಕಾಯ್ತು, ಕೆಲವು ಸಲ ಪರಿಶೀಲನೆ ಮಾಡ್ಬೇಕಾಯ್ತು. ಎಲ್ಲ ಗೊತ್ತಾಗಲ್ಲ ಬಿಡಿ, ಕೆಲವು ಸಲ ತಂದೆ ತಾಯಿಗಳಿಗೆ ಯಾರಾದ್ರೂ ಹೇಳಿದ್ರೇನೆ ಕೆಲವು ಸಲ ಗೊತ್ತಾಗೋದು ನಮ್ಗೆ, ಅಥವಾ ನಾವು ನೋಡಿ ತಿಳ್ಕೊಳ್ತೀವಿ. ಆದ್ರೆ ತಪ್ಪು ನಡೆದಾಗ ಈ ತರ ತಪ್ಪು ನಡೀತಾ ಇದೆ ಎಂಬುದಾಗಿ ಅನೇಕರು ಆ ತಪ್ಪಿನೊಂದಿಗೆ ರಾಜಿ ಮಾಡ್ಕೊಳ್ತಾರೆ. ನೋಡಿ, ಅದು ತಪ್ಪು. ಎಷ್ಟೋ ಜನ ಮಾಡೋದು ಇದೇನೆ ನೋಡಿ. ತಪ್ಪು ನಡಿಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅದನ್ನು ಸರಿಪಡಿಸೋಕೆ ಅದಕ್ಕೆ ಸಂಬಂಧಪಟ್ಟಂತವ್ರ ಹತ್ರ ನಾವು ಹೇಳಿ ಮಾತ್ರವಲ್ಲದೆ ನಾವು ಆ ತಪ್ಪಿಗೆ ಬೀಳದೆ ಇರುವ ಹಾಗೆ ಅವ್ರನ್ನ ಕರೆಕ್ಟ್ ಮಾಡೋಕ್ಕೋಸ್ಕರವಾಗಿ ಹೇಳಬೇಕು. ಎಷ್ಟೋ ಜನ ನೋಡಿ, ಅವ್ರ ಮನೆಗಳಲ್ಲೂ ಅಷ್ಟೇ, ಸಂಸ್ಥೆಗಳಲ್ಲೂ ಅಷ್ಟೇ, ಮಾತ್ರವಲ್ಲದೆ ಸ್ಕೂಲು ಕಾಲೇಜುಗಳಲ್ಲೂ ಅಷ್ಟೇ, ಅಥವಾ ಆಫೀಸ್ಗಳಲ್ಲೂ ಅಷ್ಟೇ, ಏನಾದರೂ ಹೊಡೆದಾಕ್ಬಿಡೋದು. ಆಮೇಲೆ ಅದಕ್ಕೆ ಇನ್ನೊಬ್ಬರು ನೋಡಿರ್ತಾರೆ, ಹೆಂಗೋ ಮುಚ್ಚು ಮರೆ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಕೆಲವು ಸಲ ಕೆಲವು ಮನೆಗಳಲ್ಲಿ ಕೆಲವು ಪಂಪ್ಗಳಿರ್ತವೆ, ಮೋಟ್ರ್ಗಳಿರ್ತವೆ, ಇವುಗಳೆಲ್ಲ ಹೊಡೆದಾಕ್ಬಿಡೋದು. ಆಮೇಲೆ ಇಲ್ಲ, ಹೆಂಗೋ ಕರೆಂಟ್ ಜಾಸ್ತಿ ಬಂದ್ಬಿಡ್ತು, ಹೊಡೆದೋಯ್ತು ಅನ್ನೋದು. ಕೆಲವು ಸಲ ಗಾಡಿಗಳನ್ನ ಹೋಗಿ ಗುದ್ದು ಬಿಡೋದು. ಆಮೇಲೆ ಕಡೆಗೆ ಇಲ್ಲ, ಯಾರೋ ಬಂದು ಹೊಡೆದ್ರು ಅಂತ ಹೇಳೋದು. ಇದೆಲ್ಲ ಬಂದು ಗೊತ್ತಿದ್ರೂ ಆ ತಪ್ಪನ್ನ ಮುಚ್ಚಿಬಿಟ್ಟು ಅದನ್ನ ಬಂದು ಸಂಬಂಧಪಟ್ಟವರಿಗೆ ಹೇಳದೆ ಇರುವಂಥದ್ದು ತಪ್ಪು. ಯೋಸೇಫ ಹೇಳಿದ್ರಿಂದಲೇ ಈ ಹೊಟ್ಟೆ ಕಿಚ್ಚನ್ನ ಅವನೇನ್ ಮಾಡ್ತಾನೆ, ಅನುಭವಿಸ್ಬೇಕಾಗ್ತದೆ. ಬುದ್ಧಿಹೀನ ತಂದೆ ತಾಯಿಗಳು ಬಹು ಎಚ್ಚರಿಕೆಯಿಂದ ಇದರ ಕುರಿತು ಯೋಚನೆ ಮಾಡಬೇಕು, ಇದನ್ನು ಹೇಗೆ ಗಮನಿಸ್ಬೇಕು, ನಿರ್ವಹಿಸ್ಬೇಕು. ಸೊ ತಪ್ಪು ನಡೆದಾಗ ಯಾವ ತಪ್ಪಿನೊಂದಿಗೆ ರಾಜಿ ಮಾಡಬೇಡಿ, ಯಾಕಂದ್ರೆ ನಿಮಗೂ ಆ ತಪ್ಪು ಆಗ್ಬಿಡ್ತದೆ. ಆ ತಪ್ಪನ್ನ ಸರಿಪಡಿಸಕ್ಕೆ ಸಂಬಂಧಪಟ್ಟ ಹತ್ರ ಹೇಳಿ ಸರಿಪಡಿಸ್ರಿ, ಆಗ ಮುಂದೆ ನಿಮಗೂ ಆ ತಪ್ಪು ಆಗೋದಿಲ್ಲ. ಸರಿ, ಒಂದು ಮಗುವಿನ ಬಗ್ಗೆ ಇನ್ನೊಂದು ಮಗುವಿನ ಹತ್ತಿರ ಹೊಗಳಿದ್ರೆ, ನೆಕ್ಸ್ಟ್ ಈ ಯಾಕೋಬ ಮಾಡಿದ್ದು, ಈ ಯೋಸೇಫನ ಬಗ್ಗೆ ಹೊಗಳದ್ನಲ್ಲ, ಆವಾಗ ಅವ್ರಿಗೆಲ್ರಿಗೂ ಹೊಟ್ಟೆ ಕಿಚ್ಚಾಯ್ತು. ಅಂದ್ರೆ ಬಹಳ ಹುಷಾರಾಗಿರ್ಬೇಕು. ಯಾವುದು ನಿಮ್ಗೆ 2 ಮಕ್ಕಳಿದಾರ, 3 ಮಕ್ಕಳಿದಾರ, 4 ಮಕ್ಕಳಿದಾರ, 5 ಮಕ್ಕಳಿದಾರ, 10 ಮಕ್ಕಳಿದಾರ, ಅವರೆಲ್ಲರೂ ನಿಮ್ಮ ಮಕ್ಕಳಲ್ವಾ? ಅದರಿಂದ ಪ್ರೈವೇಟ್ ಆಗಿ ಕರ್ಕೊಂಡ್ಬಂದು ಹೊಗಳ್ರಿ. ಮುಂದೆನೆ ಈ ಮಗು ಸರಿ, ಆ ಮಗು ಸರಿ ಇಲ್ಲ ಅಂತ ಹೇಳ್ಬಾರ್ದು. ಅದನ್ನು ಸಹ ಇಲ್ಲಿ ಯೋಸೇಫನಿಗೆ 13 ವರ್ಷ ಅವನು ಸೆರೆವಾಸ ಅನುಭವಿಸ್ಲಿಕ್ಕೆ ಕಾರಣ ಆಯ್ತು. ಆದ್ರಿಂದ ನಾವು ಬುದ್ಧಿಹೀನರು ಆಗಿರಬಾರ್ದು ಅನ್ನೋದನ್ನ ನಾವು ಯೋಸೇಫನ ಬಗ್ಗೆ ಕಲಿತೀವಿ. 37ನೇ ಅಧ್ಯಾಯ 18ನೇ ವಚನದಲ್ಲೂ ಈ ಯೋಸೇಫನ ಅಣ್ಣಂದಿರು ಅವನನ್ನು ಕೊಲೆ ಮಾಡುವುದಕ್ಕೆ ನಿರ್ಧರಿಸ್ತಾರೆ. ಅವನ ಅಣ್ಣನ ಮೂಲಕವಾಗಿ ಯೋಸೇಫನನ್ನ ದೇವರು ರಕ್ಷಿಸ್ತಾರೆ. ಯಾರು? ರೂಬೇನನ ಮೂಲಕ. ಹೀಗೆ ಮಾಡ್ಬೇಡ್ರಪ್ಪ ಅವನಿಗೆ ಅಂತೇಳಿ ಅವನನ್ನ ರಕ್ಷಿಸ್ತಾನೆ. ಐಗುಪ್ತ್ಯರು ಮಿದ್ಯಾನ್ರ ಕೈಗೆ ಅವನು ಒಪ್ಪಿಸಲ್ಪಡ್ತಾನೆ. ಯಾರು? ಯೋಸೇಫ. ಆದ್ರೆ ಎಲ್ಲದರಲ್ಲಿಯೂ ಯೋಸೇಫನ ಜೀವಿತದಲ್ಲಿ ಇಂಡೈರೆಕ್ಟ್ ಆಗಿ ದೇವರ ಉದ್ದೇಶ ನೆರವೇರ್ತಾ ಇತ್ತು. ಇದರಿಂದ ನಾವು ಕಲಿಯೋ ಪಾಠ ಏನೆಂಬುದಾಗಿ ನಾವು ನೋಡುವಾಗ, ಮನುಷ್ಯರು ನಮ್ಗೆ ಏನೇ ಮಾಡಿದ್ರು ಸಹ ಪ್ರಿಯರೇ, ಇಂಡೈರೆಕ್ಟ್ ಆಗಿ ದೇವರ ಕೈ ಅದರಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಏನೋ ಒಂದು ಒಳ್ಳೆಯದನ್ನೇ ದೇವರು ನಮ್ಗೆ ಮಾಡ್ತಾ ಇರ್ತಾರೆ. ನಮ್ಮ ಜೀವಿತದಲ್ಲಿ ಹೊಟ್ಟೆ ಕಿಚ್ಚಿನ ಸಹೋದರರಾಗಲಿ ಅಥವಾ ಬುದ್ಧಿಯಿನ ತಂದೆ ತಾಯಿರಾಗಲಿ ನಮ್ಮ ಜೀವಿತದಲ್ಲಿ ಅವ್ರು ಇರೋದಾದ್ರೆ ದೇವರ ಉದ್ದೇಶದಿಂದ ನಮ್ಮನ್ನು ಅವ್ರು ದೂರ ಮಾಡೋಕ್ಕಾಗಲ್ಲ. ನಿನ್ನ ಬಗ್ಗೆ ದೇವರೇನು ಉದ್ದೇಶ ಇಟ್ಟಿದ್ದಾರೆ, ಯಾರ್ದಾದ್ರೂ ಹೊಟ್ಟೆ ಕಿಚ್ಚು ವೈರತ್ವದಿಂದ ಅದನ್ನು ದೂರ ಮಾಡೋಕ್ಕಾಗಲ್ಲ. ಬಟ್ ಯೋಸೇಫನ ಹಾಗೆ ನೀನು ಅದನ್ನ ಮರೆತು ಕ್ಷಮಿಸೋರಾಗಿದ್ರೆ ನಮ್ಮ ಜೀವಮಾನದಲ್ಲಿ ದೇವರು ಏನು ಉದ್ದೇಶ ಇಟ್ಟಿದ್ದಾರೋ ಅದನ್ನ ನೆರವೇರಿಸ್ತಾರೆ. ಇದು ಯೋಸೇಫನ ಬಗ್ಗೆ ಸ್ವಲ್ಪ ಒಂದು ಸಂಕ್ಷಿಪ್ತವಾದಂಥ ವಿವರಣೆ. ನಾಳೆ ಇನ್ನೂ ಸ್ವಲ್ಪ ಕಲಿಯೋಣ, ಆಮೇಲೆ 1ನೇ ವಚನದಿಂದ ನಾವು ಹೋಗೋಣ. ಸರಿನಾ? ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳು ಈ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಒಂದು ವೇಳೆ ಮಾಡಿದ್ರೆ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಸರಿಯಾಗೋದಕ್ಕೆ ತೀರ್ಮಾನ ಮಾಡಿ. ಆಗ ನಿಮ್ಮ ಕುಟುಂಬದಲ್ಲಿ ಸಮಾಧಾನ, ಸಂತೋಷ ಇರುವಂಥದ್ದಾಗಿದೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಈ ಸಂದರ್ಭದಲ್ಲಿ ಯೋಸೇಫನ ಕುರಿತು ಹಲವಾರು ಕಾರ್ಯಗಳನ್ನ, ಯಾಕೋಬನ ಕುರಿತು ಹಲವಾರು ಕಾರ್ಯಗಳನ್ನ ಮಕ್ಕಳಿಗೂ ತಂದೆ ತಾಯಿಗಳಿಗೂ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮೆಲ್ಲರ ಕುಟುಂಬದಲ್ಲಿ ನಾವು ಈ ವಾಕ್ಯದ ಪ್ರಕಾರ ನಡೆಯುವ ಹಾಗೆ ನಮಗೆ ನೀವು ಕೃಪೆ ಕೊಡಪ್ಪ. ಒಬ್ಬೊಬ್ಬರಿಗೆ ಕೃಪೆ ಕೊಡಿ. ಯಾರ್ಯಾರ ಕುಟುಂಬದಲ್ಲಿ ಈ ವಿಷಯದಲ್ಲಿ ತೊಂದರೆ, ಸಮಸ್ಯೆಗಳಿದೆ, ಅದನ್ನೆಲ್ಲ ನಿವಾರಣೆ ಮಾಡಪ್ಪ.
ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.